ನಿಮ್ಮ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮುಖವಾಡ ಹಾಕೊಂಡಿದ್ದಾರೆ ಅಂತ? ಮುಖವಾಡ ಹಾಕೊಂಡಿರೋದ ಎಲ್ರೂ ಮುಖವಾಡ ಹಾಕೊಂಡೇ ಒಳಗಡೆ ಹೋಗ್ತಾರೇನೋ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಸಿ ಈಗ ನಾವಾಗೆ ಇರ್ಬೇಕು ಅಂತ ಹೋಗ್ತೀವಿ ಒಳಗಡೆ, ಬಟ್ ಅಲ್ಲಿ ಆಗೋಂತ ಸಿಚುವೇಶನ್ಸ್ ಇರ್ಬೋದು, ಅಥವಾ ನಾವ್ ಮಾತಾಡದೇ ಇದ್ದಾಗ ನೀವ್ ಯಾಕೆ ಮಾತಾಡಿಲ್ಲ, ನೀವ್ ಯಾಕೆ ನಾಮಿನೇಟ್ ಮಾಡಿದ್ರು ಸುಮ್ನೆ ಇದ್ರಿ, ಈ ತರದೆಲ್ಲ ಒಂದು ಮಾತುಗಳು ಕೇಳಿಸಿದಾಗ ಅಲ್ಲಿ ನಾವಾಗ ಇರಕ್ ಆಗದೇ ಇಲ್ಲ. ಓಕೆ, ನಾಮಿನೇಟ್ ಮಾಡಿದಾಗ ಜಗಳ ಆಡ್ಬೇಕು ಅಂತ ಇವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಸರಿ ಜಗಳ ಆಡೋಣ. ಇವನೇನೋ ಅಂದ, ಅದ್ ನನ್ಗೆ ಬೇಜಾರಾಗಿರಲ್ಲ, ಆಕ್ಚುಲಿ ಬೇಜಾರಾಗಿರಲ್ಲ. ನೀವು ರಿಯಲ್ ಲೈಫ್ ಅಲ್ಲಿ ನೀವು ಆತರ ಏನಂದ್ರೆ ಹೋಗಲ್ಲ ಅಂದ್ಬಿಟ್ಟು ಹೋಗಿರ್ತೀವಿ, ಬೇಜಾರಾಗಿರಲ್ಲ. ಅಲ್ಲಿ ಇದಂತಿದ್ದಾರೆ, ಇದಕ್ ಜಗಳ ಮಾಡ್ಬೇಕು. ನಾಮಿನೇಷನ್ ಅಂತೂ ಇನ್ನೂ ಸೂಪರು. ನಾವ್ ಏನೋ ಶೇರ್ ಮಾಡ್ಕೊಂಡಿರ್ತೀವಿ, ಅಂದ್ರೆ ಕಷ್ಟ ಸುಖ ಹಂಚ್ಕೊಂಡಿರ್ತೀವಿ. ಅಪ್ಪ ಈ ಬಿಗ್ ಬಾಸ್ ಮನೇಲಿ ಸಾಕಾಗಿದೆ ಅಪ್ಪ ಸವಾಸ, ಏನಿದು ಯಾವ ಟೈಮ್ ಅಂತ ಗೊತ್ತಾಗಲ್ಲ, ಏನಂತ ಗೊತ್ತಾಗಲ್ಲ, ಯಾವಾಗ ಎದ್ದು ಯಾವಾಗ ಮಲ್ಕೊಂಡು ಏನೋ ಗೊತ್ತಾಗಲ್ಲ ಅಂತ ಹಿಂಗ್ ಹಂಚ್ಕೊಂಡಿರ್ತೀವಿ ಅನ್ಕೊಳ್ಳಿ ಕ್ಯಾಶುಯಲ್ ಆಗಿ. ನಾಮಿನೇಷನ್ ನನ್ ಮಗನ್ ಅದನ್ನೇ ಹಾಕೊಟ್ಬಿಡ್ತಾರೆ ಬಂದ್ಬಿಟ್ಟು. ಇವ್ರು ಬಿಗ್ ಬಾಸ್ ಮನೇಲಿ ಇರಕ್ ಲಾಯ್ಕಿಲ್ಲ, ಯಾಕಂದ್ರೆ ಇವ್ರಿಗೆ ಬಿಗ್ ಬಾಸ್ ಮನೇಲಿ ಇರಕ್ ಆಗ್ತಾ ಇಲ್ಲ, ಇವ್ರಿಗೆ ಟೈಮಿಂಗ್ಸ್ ಎಲ್ಲ ಸೂಟ್ ಆಗ್ತಾ ಇಲ್ಲ, ಊಟ ಎಲ್ಲ ಸೂಟ್ ಆಗ್ತಿಲ್ಲ ಅಂತ ಹೇಳ್ಬಿಡ್ತಾರೆ. ಅಯ್ಯೋ ಗುರುಗ, ಏನಿದು ಯಾರನ್ನ ಫ್ರೆಂಡ್ ಅನ್ಕೊಳ್ಳೋದು, ಯಾರನ್ನ ಎನಿಮಿ ಅನ್ಕೊಳ್ಳೋದು, ಅಲ್ಲಿ ಯಾರು ಫ್ರೆಂಡ್ ಆಗಲ್ಲ. ಎಲ್ರು ಮುಖವಾಡ ಹಾಕೊಂಡು ವಾವ್ ಅಂತ ಕೇಳ್ತಿರ್ತಾರೆ, ಆಮೇಲೆ ಮಾಡ್ತಾರೆ, ಸರ್ವಿಗೆ ಇಡ್ತಾರೆ ಹಿಂದೆನೆ. ಸೊ ಹಂಗಾಗಿ ಎಲ್ರು ಒಂಥರ ಮುಖವಾಡ ಹಾಕೊಂಡೆ ಇದಾರೆ ಬಿಗ್ ಬಾಸ್ ಮನೆಯಲ್ಲಿ. ಅಂದ್ರೆ ಯಾರು ಒಬ್ರು ಅವ್ರಾಗಿಲ್ವಾ ಇದಕ್ಕಾಗಲ್ಲ ಅಂತ ಅದನ್ನೇ ಹೇಳ್ತಾರೆ. ಈಗ ನೀವು ಬಂದ್ಮೇಲೆ ಎಪಿಸೋಡ್ಸ್ ನೋಡಿದಾರಲ್ಲ, ಸೊ ಏನ್ ಚೇಂಜಸ್ ಕಾಣಿಸಿದೆ ಅಂತ? ಯಾರಾಗ್ಬೋದು, ಯಾರು ಮುಖವಾಡ ಹಾಕೊಂಡಿದ್ದಾರೆ, ಯಾರಿದ್ದಾರೆ ಅಂತ? ಧರ್ಮ ಅವರು ಅಂತ ನಂಗೆ ಅನ್ಸುತ್ತೆ, ಈಸ್ ಮುಖವಾಡ ಹಾಕೊಂಡಿಲ್ದೇ ಇರೋರು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಅವ್ರ ಹೊರಗಡೆ ಹೇಗಿದ್ದಾರೆ ಒಳಗಡೆನೂ ಹಾಗೆ ಇದ್ದಾರೆ. ಪಾಪ ಅವ್ರೇನು ಅಂದ್ರೆ ಅವ್ರಿಗವರು ಫೋರ್ಸ್ಫುಲಿ ಯಾರ ಜೊತೆ ಜಗಳ ಮಾಡ್ತಾ ಇಲ್ಲ. ಪಾಪ ಅವ್ರನ್ನ ತುಂಬಾ ಪುಷ್ ಮಾಡ್ತಾ ಇದಾರೆ, ಧರ್ಮ ಜಗಳ ಮಾಡು, ಅದ್ಯಾವ್ದೋ ಒಂದು ಇದ್ರಲ್ಲಿ ಅವರು ವಾಯ್ಸ್ ರೇಸ್ ಮಾಡಿದಾಗ ಅದು ಈ ಧರ್ಮ ನಮಗ್ ಬೇಕಾಗಿದ್ದು. ಸೊ ದಟ್ ಮೀನ್ಸ್ ಲೈಕ್ ಕಮಾನ್, ಯು ಶುಡ್ ಬಿ ಅಗ್ರೆಸಿವ್ ಅಂತ ನಾವು ಒಳಗಡೆ ಇದ್ದಾಗ ರೆಗಿಸ್ತಾ ಇದ್ವಿ. ಅಗ್ರೆಸಿವ್ ಧರ್ಮ ನಾವು ನೋಡ್ಬೇಕು, ಕಮಾನ್ ಅಂತ. ಅವ್ರು ಯಾವ ಅಂತಾರೆ, ಹಿಂಗ ಅಗ್ರೆಸಿವ್ ಆಗೋದು ಹೇಳು ಅಂತಾರೆ. ಹಂಗೆ ಇವಾಗ ಅಗ್ರೆಸಿವ್ ಎಸ್ ಅಂತಾರೆ. ಆಮೇಲೆ ಅಯ್ಯೋ ಚಪಾತಿ ಎಷ್ಟ್ ಬೇಕು ಅಂತಾರೆ, ಪುಲ್ಕ ಬೇಕಾ, ಎಣ್ಣೆ ಚಪಾತಿ ಬೇಕಾ ಅಂತಾರೆ. ಸೊ ಹಂಗೆ ಲೈಕ್ ಆಗಲ್ಲ, ಅಂದ್ರೆ ಅವ್ರಕ್ಕೆಲ್ಲ ಸಾಧ್ಯ ಆಗ್ತಾ ಇಲ್ಲ. ಅಂದ್ರೆ ಹಸು ಹಾಗೆ ಇರೋದು ನಾವೆಲ್ಲ, ಒಂಥರ ಹುಲಿ ತರ ಮುಖವಾಡ ಹಾಕೊಂಡು ಅಗ್ರೆಸಿವ್, ಯು ಆರ್ ಲೈಕ್ ಟೈಗರ್, ಯು ಆರ್ ಲೈಕ್ ಬೋಲ್ಡ್, ಯು ಆರ್ ರೆಡಿ ಟು ಫೈಟ್ ಅನ್ನಂತರ ಎಲ್ರು ಮಾಡ್ತಾ ಇದಾರೆ ಅಷ್ಟೇ. ಹೊರಗಡೆ ಬಂದಾಗ ಎಲ್ರು ಪಾಪ ಆರಾಮಾಗಿರ್ತಾರ ನೋಡಿ ಬೇಕಾದ್ರೆ.